ನಮಸ್ತೆ ವೀಕ್ಷಕರೇ, NG ಸಿಸ್ಟರ್ಸ್ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಆಯುಧ ಪೂಜೆ ಎಂದು ವ್ಯಾಪಕವಾಗಿ ಗುರುತಿಸಲಾದ ಆಯುಧ ಪೂಜೆಯೆಂದು ದುರ್ಗಾಮಾತೆಯ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ಆಯುಧ ಪೂಜೆಯನ್ನು ಸರಸ್ವತಿ ಪೂಜೆ ಎಂದು ಆಚರಿಸಲಾಗುತ್ತದೆ. ಆಯುಧ ಪೂಜೆಯ ಸಮಯದಲ್ಲಿ ಪೂಜಿಸುವ ಪ್ರಮುಖ ದೇವತೆಗಳೆಂದರೆ ಸರಸ್ವತಿ, ಕಲಿಕೆಯ ದೇವತೆ, ಲಕ್ಷ್ಮಿ, ಸಮೃದ್ಧಿಯ ದೇವತೆ ಮತ್ತು ಪಾರ್ವತಿ, ಶಕ್ತಿ ದೇವತೆ. ಈ ಸಂದರ್ಭಗಳಲ್ಲಿ ಸೈನಿಕನ ಆಯುಧಗಳು, ಕುಶಲಕರ್ಮಿಗಳ ಉಪಕರಣಗಳು ಮತ್ತು ವಿದ್ಯಾರ್ಥಿಯ ಪುಸ್ತಕಗಳಂತಹ ವಿವಿಧ ವೃತ್ತಿಗಳು ಮತ್ತು ಜೀವನದ ಹಂತಗಳ ಜನರು ಬಳಸುವ ಉಪಕರಣಗಳನ್ನು ಸಾಂಪ್ರದಾಯಿಕವಾಗಿ ಪೂಜಿಸಲಾಗುತ್ತದೆ. ಮಹಿಷಾಸುರನ ಮೇಲೆ ದುರ್ಗಾಮಾತೆಯ ವಿಜಯವನ್ನು ಅಥವಾ ರಾಮನು ಲಂಕಾವನ್ನು ವಶಪಡಿಸಿಕೊಂಡದ್ದನ್ನು ಸ್ಮರಿಸುವುದು ಈ ಸಂದರ್ಭದ ಧಾರ್ಮಿಕ ಮಹತ್ವವಾಗಿದೆ. ದಕ್ಷಿಣ ಭಾರತದಲ್ಲಿ ಈ ಸಂದರ್ಭವನ್ನು ಪ್ರಾಥಮಿಕವಾಗಿ ಸರಸ್ವತಿಗೆ ಸಮರ್ಪಿಸಲಾಗಿದೆ. ಪುಸ್ತಕಗಳು, ಪೆನ್ನುಗಳು, ಪೆನ್ಸಿಲ್ಗಳು, ಸಂಗೀತ ವಾದ್ಯಗಳು ಮತ್ತು ಇತರ ಸಲಕರಣೆಗಳಂತಹ ಶಿಕ್ಷಣ ಸಾಮಗ್ರಿಗಳ ಅಭ್ಯಾಸವನ್ನು ಪೂಜಿಸಲಾಗುತ್ತದೆ. ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸೂಚಿಸುತ್ತದೆ. ಸಮಕಾಲೀನ ಯುಗದಲ್ಲಿ ಈ ಸಂದರ್ಭದ ಸಂಪ್ರದಾಯವನ್ನು ಕಂಪ್ಯೂಟರ್ಗಳು ಮತ್ತು ಟೈಪ್ರೈಟರ್ಗಳ ಪವಿತ್ರೀಕರಣದಿಂದ ಉಳಿಸಿಕೊಳ್ಳಲಾಗಿದೆ. ಹಿಂದೆ ಯುದ್ಧದ ಆಯುಧಗಳಿಗಾಗಿ ಅಭ್ಯಾಸ ಮಾಡಿದ ರೀತಿಯಲ್ಲಿಯೇ ಒರಿಸ್ಸಾದಲ್ಲಿ ನೇಗಿಲು, ಕತ್ತಿ ಮತ್ತು ಕಠಾರಿಗಳಂತಹ ಯುದ್ಧದಂತಹ ಕೃಷಿಗಾಗಿ ಸಾಂಪ್ರದಾಯಿಕವಾಗಿ ಬಳಸುವ ಉಪಕರಣಗಳು ಮತ್ತು ಕರಣಿ ಅಥವಾ ಲೇಖನಿ ನಂತಹ ಶಾಸನ ಬರವಣಿಗೆಗಳನ್ನು ಪೂಜಿಸಲಾಗುತ್ತದೆ. ವೃತ್ತಿಯ ಉಪಕರಣಗಳು ಮತ್ತು ಎಲ್ಲ ಉಪಕರಣಗಳನ್ನು ಮೊದಲು ಸ್ವಚ್ಛಗೊಳಿಸಲಾಗುತ್ತದೆ. ಎಲ್ಲ ಉಪಕರಣಗಳು, ಯಂತ್ರಗಳು, ವಾಹನಗಳು ಮತ್ತು ಇತರ ಸಾಧನಗಳನ್ನು ನಂತರ ಬಣ್ಣ ಬಳಿಯಲಾಗುತ್ತದೆ ಅಥವಾ ಚೆನ್ನಾಗಿ ಪಾಲಿಷ್ ಮಾಡಲಾಗುತ್ತದೆ. ನಂತರ ಅವುಗಳಿಗೆ ಅರಿಶಿನ ಪೇಸ್ಟ್, ಶ್ರೀಗಂಧದ ಪೇಸ್ಟ್, ತಿಲಕ ಮತ್ತು ಕುಂಕುಮದಿಂದ ಹೊದಿಸಲಾಗುತ್ತದೆ. ಪೂಜೆಯ ದಿನದ ಹಿಂದೆ ಅವುಗಳನ್ನು ಗೊತ್ತುಪಡಿಸಿದ ವೇದಿಕೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಹೂವಿನಿಂದ ಅಲಂಕರಿಸಲಾಗುತ್ತದೆ. ಯುದ್ಧದ ಆಯುಧಗಳ ಸಂದರ್ಭದಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ, ಹೂವು ಮತ್ತು ತಿಲಕದಿಂದ ಅಲಂಕರಿಸಲಾಗುತ್ತದೆ ಮತ್ತು ಗೋಡೆಯ ಪಕ್ಕದಲ್ಲಿ ಒಂದು ಸಾಲಿನಲ್ಲಿ ಇರಿಸಲಾಗುತ್ತದೆ. ನವಮಿ ದಿನದಂದು ಪೂಜೆಯ ಬೆಳಿಗ್ಗೆ ಅವರೆಲ್ಲರಿಗೂ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯ ಚಿತ್ರಗಳೊಂದಿಗೆ ಪೂಜಿಸಲಾಗುತ್ತದೆ. ಪೂಜೆಗಾಗಿ ಪುಸ್ತಕಗಳು ಮತ್ತು ಸಂಗೀತ ವಾದ್ಯಗಳನ್ನು ಸಹ ಪೀಠದ ಮೇಲೆ ಇರಿಸಲಾಗುತ್ತದೆ. ಪೂಜೆಯ ದಿನದಂದು ಇವುಗಳನ್ನು ವಿಚಲಿತರಾಗಲು ದಿನವನ್ನು ಆರಾಧನೆ ಮತ್ತು ಚಿಂತನೆಗಳಲ್ಲಿ ಕಳೆಯಲಾಗುತ್ತದೆ. ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಹಿಂದಿನ ಮೈಸೂರು ರಾಜ್ಯ ಪ್ರಾಚೀನ ನವರಾತ್ರಿ ಉತ್ಸವವು ಅರಮನೆಯ ಆವರಣದಲ್ಲಿ ಕುಟುಂಬದ ಸಂಪ್ರದಾಯದಂತೆ ಪ್ರಾರಂಭವಾಯಿತು. ನವರಾತ್ರಿಯ ಅಂಗವಾಗಿ ರಾಜಮನೆತನದವರು ಅರಮನೆ ಮೈದಾನದಲ್ಲಿ ಆಯುಧ ಪೂಜೆಯನ್ನು ಮಾಡುತ್ತಾರೆ. ಆಚರಿಸಲಾಗುವ ಆಚರಣೆಗಳು ಮೊದಲು ಮಹಾನವಮಿ ದಿನದಂದು ಆಯುಧಗಳನ್ನು ಪೂಜಿಸುವುದು, ನಂತರ ಕೂಷ್ಮಾಂಡ, ಸಂಸ್ಕೃತದಲ್ಲಿ ಕುಂಬಳಕಾಯಿ, ಅರಮನೆ ಮೈದಾನದಲ್ಲಿ ಕುಂಬಳಕಾಯಿಯನ್ನು ಒಡೆಯುವ ಸಂಪ್ರದಾಯ. ಇದರ ನಂತರ ಆಯುಧಗಳನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಭುವನೇಶ್ವರಿ ದೇವಸ್ಥಾನಕ್ಕೆ ಪೂಜೆಗಾಗಿ ಕೊಂಡೊಯ್ಯಲಾಗುತ್ತದೆ. ಹಬ್ಬದ ಸಂಪ್ರದಾಯವು ವಿಜಯನಗರ ಸಾಮ್ರಾಜ್ಯದ ನಾಡಹಬ್ಬ ಆಗಿ ಮಾರ್ಪಟ್ಟಿದೆ. ವಿಜಯನಗರದ ದೊರೆಗೆ ವೈಸ್ರಾಯ್ ಆಗಿದ್ದ ರಾಜ ಒಡೆಯರ್ ಮೈಸೂರಿನಲ್ಲಿ ಅಧಿಕಾರದ ಗದ್ದುಗೆಯೊಂದಿಗೆ ನವರಾತ್ರಿ ಉತ್ಸವವನ್ನು ಆಚರಿಸುವ ವಿಜಯನಗರ ಪದ್ಧತಿಯನ್ನು ಕ್ರಿಸ್ತಶಕ 1610ರಲ್ಲಿ ಪುನಃ ಪರಿಚಯಿಸಿದರು. 9 ದಿನಗಳ ದರ್ಬಾರ್ನ ನಂತರ ಮಹಾರಾಜರು ಅರಮನೆಯ ಆವರಣದಲ್ಲಿರುವ ದೇವಾಲಯದಲ್ಲಿ ಪೂಜೆಯನ್ನು ಮಾಡುತ್ತಾರೆ. ನಂತರ ಮೈಸೂರು ನಗರದ ಪ್ರಮುಖ ರಸ್ತೆಗಳ ಮೂಲಕ ಬನ್ನಿ ಮಂಟಪಕ್ಕೆ
ಆನೆಯ ಮೇಲೆ ಭವ್ಯವಾದ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಬನ್ನಿ ಮಂಟಪವು ಮಹಾರಾಜರು ಸಾಂಪ್ರದಾಯಿಕ ಶಮಿ ಅಥವಾ ಬನ್ನಿ ಮರವನ್ನು ಪೂಜಿಸುವ ಸ್ಥಳವಾಗಿದೆ. ಈ ಮರದ ದಂತಕಥೆಯನ್ನು ಅರ್ಜುನನ ಮಹಾಭಾರತದ ದಂತಕಥೆಯಲ್ಲಿ ಗುರುತಿಸಲಾಗಿದೆ. ಶಮಿ ವೃಕ್ಷದ ಪೂಜೆಯ ಮಹತ್ವವು ಅಪೇಕ್ಷಿತ ಆವಾಹನೆಗಳಲ್ಲಿ ಯಶಸ್ಸಿಗೆ ಮರದ ಆಶೀರ್ವಾದವನ್ನು ಪಡೆಯುವುದು. ರಾಜ್ಯದಾದ್ಯಂತ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ಬಹಳ ಸಡಗರದಿಂದ ಆಚರಿಸಲಾಗುತ್ತದೆ. ಗ್ರಾಮೀಣ ಭಾಗದಲ್ಲಿ ಪ್ರತಿ ಗ್ರಾಮ ಮತ್ತು ಸಮುದಾಯದವರು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಆದರೆ ಪೂಜೆಗಳನ್ನು ಮಾಡಲು ಯಾವ ಸಮುದಾಯಕ್ಕೆ ಮೊದಲು ಹಕ್ಕಿದೆ ಎಂದು ಹಲವಾರು ಸಂದರ್ಭಗಳಲ್ಲಿ ಘರ್ಷಣೆಗಳೂ ನಡೆದಿವೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಆಯುಧ ಪೂಜೆಯು ಕುರಿಗಳ ಬಲಿಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಎತ್ತಿನ ಬಂಡಿಗಳಿಗೆ ಕುರಿಗಳ ರಕ್ತವನ್ನು ಹೊದಿಸಲಾಗುತ್ತದೆ. 2 ಹಿಂದೂ ದಂತಕಥೆಗಳು ಈ ಹಬ್ಬಕ್ಕೆ ಸಂಬಂಧಿಸಿವೆ. ಮೈಸೂರು ಮಹಾರಾಜರು ಸಾಂಕೇತಿಕವಾಗಿ ಅಭ್ಯಾಸ ಮಾಡಿದ ಜನಪ್ರಿಯ ದಂತಕಥೆಯು ಒಂದು ದಂತಕಥೆಯನ್ನು ಸೂಚಿಸುತ್ತದೆ. ವಿಜಯದಶಮಿ ದಿನದಂದು 5 ಪಾಂಡವ ಸಹೋದರರಲ್ಲಿ ಮೂರನೆಯವನಾದ ಅರ್ಜುನನು ಬಲವಂತದ ವನವಾಸವನ್ನು ಮುಂದುವರಿಸುವ ಮೊದಲು ತನ್ನ ಯುದ್ಧದ ಆಯುಧಗಳನ್ನು ಶಮಿ ವೃಕ್ಷದ ರಂಧ್ರದಿಂದ ಹಿಂಪಡೆದನು ಎಂದು ಹೇಳಲಾಗುತ್ತದೆ. ಕೌರವರ ವಿರುದ್ಧ ಯುದ್ಧದ ಹಾದಿಯಲ್ಲಿ ಪ್ರಾರಂಭಿಸುವ ಮೊದಲು 1 ವರ್ಷದ ಅಜ್ಞಾತವಾಸ ಸೇರಿದಂತೆ 13 ವರ್ಷಗಳ ತನ್ನ ವನವಾಸವನ್ನು ಪೂರ್ಣಗೊಳಿಸಿದ ನಂತರ ಅವನು ತನ್ನ ಆಯುಧಗಳನ್ನು ಹಿಂಪಡೆದನು. ನಂತರ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ವಿಜಯಶಾಲಿಯಾದ. ಪಾಂಡವರು ವಿಜಯದಶಮಿ ದಿನದಂದು ಹಿಂದಿರುಗಿದರು ಮತ್ತು ಅಂದಿನಿಂದ ಈ ದಿನವು ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಮಂಗಳಕರವೆಂದು ನಂಬಲಾಗಿದೆ. ಕರ್ನಾಟಕದಲ್ಲಿ ಆಯುಧ ಪೂಜೆಯನ್ನು ಮೂಲ ಹಬ್ಬದ ದಿನವಾದ ವಿಜಯದಶಮಿ 1 ದಿನದ ಮೊದಲು ಸಾರ್ವಜನಿಕರಿಂದ ಆಚರಿಸಲಾಗುತ್ತದೆ.